ಕ್ಲಾಸಲ್ಲಿ ಮಾಡಿದ ತರಲೆ ಸಾಲದು ಅಂತ ಇವಾಗ ಹೊರಗಡೆನೂ ತರಲೆ ಶುರು ಮಾಡಿಬಿಟ್ಟಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿಗೆ ಇವತ್ತು ಸ್ವಲ್ಪ ತರಕಾರಿ ಬೇಕಿತ್ತು ಪಲ್ಯ ಮಾಡೋಕ್ಕೆ ಅಂತ ನಾನು ಫ್ರೆಶ್ ಅಪ್ ಆಗಿ ಗಾಡಿ ಎತ್ಕೊಂಡು ನಾನೇ ಹೋಗಿ ತರಕಾರಿನೆಲ್ಲ ತಂದು ಮನೆಗೆ ಬಂದಮೇಲೆ ಹೆಚ್ಕೊಂಡು ಒಂದು ಕಡೆ ಪಲ್ಯಕ್ಕೆ ಹೋಗಿಟ್ಟು ಹಾಗೆ ಅದು ಕಾಂಬಿನೇಷನ್ ಆಗಿ ಪೂರಿ ಮಾಡ್ಕೊಂಡಿದ್ದೆ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂದ್ಕೊಂಡು ಹೋಗಿ ಪಟ್ ಅಂತ ರೆಡಿ ಆಗಿಬಿಟ್ಟು ಮನೆ ಬಿಟ್ಟು ಕಾಲೇಜ್ ಕಡೆ ಹೊರಟೆ. ನಮ್ಮ ಮನೆಯವರು ಡ್ರಾಪ್ ಮಾಡಿ ಅವ್ರ ಕೆಲಸಕ್ಕೆ ಅಂತ ಹೊರಟರು. ಇನ್ನು ಇವತ್ತು ಕರೆಕ್ಟಾಗಿ ಕ್ಲಾಸ್ ಸ್ಟಾರ್ಟ್ ಆಗಿರೋ ಟೈಮ್ಗೆ ಹೋಗಿದ್ದೆ. ಇನ್ನು ನಮ್ಮ ಕುಳ್ಳಿ ಮೇಡಮ್ ಅವರು ಗ್ಯಾಪಲ್ಲಿ ಅವರೇ ಕ್ವಶನ್ ಕೇಳಿ ಅವರೇ ಆನ್ಸರ್ ಹೇಳಿ ಕೂಡ ನಮ್ಮ ತಲೆ ಪುಟ್ಟಿಗೆ ಮತ್ತೆ ಆ ಕ್ವಶನ್ ಕೇಳಿದ್ರೆ ಅವಳು ಹೇಳ್ದಲ್ಲೇ ಇದ್ದಿದ್ದಕ್ಕೆ ಅವಳು ಸ್ವಲ್ಪ ಚೆನ್ನಾಗಿ ಗೋಳೊಯ್ಕೊಂಡು ಇದ್ದಿದ್ದ ಕ್ಲಾಸ್ಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಗ್ಯಾಪಲ್ಲಿ ತಂದಿದ್ದ ಬಾಕ್ಸ್ಗಳನ್ನ ಕೂಡ ಖಾಲಿ ಮಾಡಿಕೊಂಡು ಶಿಸ್ತಾಗಿ ಮನೆಗೆ ಹೋಗೋಣ ಅಂತ ಹೊರಟ್ರೆ. ಇನ್ನು ನಮ್ಮ ಗ್ಯಾಂಗ್ ಇದೆಯಲ್ಲ, ಇಷ್ಟು ದಿನ ಕಾಲೇಜಲ್ಲಿ ಮಾಡಿರೋ ತರಲೆ ಸಾಲದಲ್ಲೇ ಇವಾಗ ಹೊರಗಡೆ ಕೂಡ ಶುರು ಹಚ್ಕೊಂಡಿದ್ದಾರೆ. ಅಪ್ಪಿ ತಪ್ಪಿ ಈ ಬ್ಲಾಗ್ ಏನಾದ್ರು ಈ ಕಾರ್ ಓನರ್ ಅವ್ರು ನೋಡ್ಬಿಟ್ರೆ ದಯವಿಟ್ಟು ನಮ್ಮ ತರಲೆ ಪುಟ್ಟಿನೇ ಬೈಕೊಳ್ಳಿ, ಯಾಕಂದ್ರೆ ಬರ್ದಿದ್ದು ಅವಳೇನೆ. ಇನ್ನು ಆ ತರಲೆ ಮುಗಿಸ್ಕೊಂಡು ಅವ್ರಿಗೆ ಬಾಯ್ ಹೇಳಿ ನಾನು ಮನೆ ಕಡೆ ಬಂದೆ. ಇನ್ನು ನೈಟು ನಾನು ನಮ್ಮ ಮನೆಯವರು ಸೀದಾ ಸ್ಟೇಡಿಯಂ ಹತ್ರ ಹೊರಡ್ವಿ. ಯಾಕಂದ್ರೆ ಇನ್ನು 4 ದಿನ ನಮ್ಮ ತಿಪ್ಟೂರಲ್ಲಿ ಫೆಡ್ಲೈಟ್ ವಾಲಿಬಾಲ್ ಮ್ಯಾಚ್ ನಡೆಯುತ್ತೆ, ಬೋತ್ ಮೆನ್ ಅಂಡ್ ವುಮೆನ್ಸ್ದು. ಸೊ ಅರೇಂಜ್ಮೆಂಟ್ಸ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ರು. ಇನ್ನು ಫುಲ್ ಸ್ಟೇಡಿಯಂ ಎಲ್ಲ ಕಲಕ ಅಂತ ಹೊಳಿತಾ ಇತ್ತು. ಇನ್ನು ಈ ಮ್ಯಾಚ್ನ ನಮ್ಮ ತಿಪ್ಟೂರಲ್ಲಿ 2ನೇ ಸಲ ಆರ್ಗನೈಸ್ ಮಾಡಿರೋದು. ಹೋದ ಸಲ ಮಾತ್ರ ತುಂಬಾ ಚೆನ್ನಾಗಿತ್ತು, ಈ ಸಲ ಕೂಡ ಹಂಗೆ ಇರುತ್ತೆ ಅಂತ ಅನ್ಕೊಂಡು ಆ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೊಂಡು ನಾನು ನಮ್ಮ ಮನೆಯವ್ರ ಮನೆ ಕಡೆ ಬಂದ್ವಿ. ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.